ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಜಾಬ್ ವಿರುದ್ಧ ಆರ್ಸಿಬಿಗೆ ಭರ್ಜರಿಯಾಗಿರುವಂತಹ ಗೆಲುವು ಸಿಕ್ಕಿದೆ. 23 ರನ್ಗಳ ಅಂತರದಿಂದ ಆರ್ಸಿಬಿ ಗೆದ್ದು ಬೀಗಿದೆ. ಆರ್ಸಿಬಿ ಗೆದ್ದು ಮೊದಲ ಪಂದ್ಯ ಆಗತ್ತೆ ಕ್ವಾಲಿಫೈ ಆಗಿದ್ದು. 18 ಪಾಯಿಂಟ್ನೊಂದಿಗೆ ಈಗ ಕ್ವಾಲಿಫೈ ಆಗಿದೆ. 23 ರನ್ಗಳ ಅಂತರದಿಂದ ಆರ್ಸಿಬಿಗೆ ಭರ್ಜರಿಯಾಗಿರುವಂತಹ ಗೆಲುವು ಇದು. ಸ್ಟಾನಿಸ್ ಮತ್ತೆ ಶಶಾಂಕ್ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಆರ್ಸಿಬಿಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇತ್ತು. ಕೊನೆಗೂ ಕೂಡ 19 ಮತ್ತು 20ನೇ ಓವರಲ್ಲಿ ಆರ್ಸಿಬಿ ಕಡೆಯಿಂದ ಭರ್ಜರಿ ಆಗಿರುವಂತಹ ಬೌಲಿಂಗ್ ಆಗತ್ತೆ. ಅಲ್ಲೇ ಆಲ್ಮೋಸ್ಟ್ ಆರ್ಸಿಬಿ ಗೆದ್ದಂಗಾಯಿತು. ಸೊ ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ ಮತ್ತೆ ಕಮಾಲ್ ಮಾಡ್ತಾರೆ. ಆರಂಭದಲ್ಲೇ ಪವರ್ ಪ್ಲೇಲಿ ಮೊದಲ ಓವರ್ನಲ್ಲಿ ವಿಕೆಟನ್ನು ಪಡೆದು ಬ್ಯಾಕ್ ಎಂಡಲ್ಲಿ ಇಟ್ಟಿರುವಂಥದ್ದು ಭುವನೇಶ್ವರ್ ಕುಮಾರ್. ಸೊ ಹಂಗಾಗಿ ಪವರ್ ಪ್ಲೇಲಿ ವಿಕೆಟನ್ನು ಕಳೆದಿರುವಂಥ ಹಿನ್ನೆಲೆಯಲ್ಲಿ ಪಂಜಾಬ್ಗೆ ಅಲ್ಲೇ ಹಿನ್ನಡೆ ಆಯಿತು. ಸೊ ಈಗ ಪಂಜಾಬ್ ಕ್ವಾಲಿಫೈ ಆಗೋದು ಬಹಳ ಕಷ್ಟ. ಉಳಿದಿರೋದು ಒಂದೇ ಪಂದ್ಯ. ಈಗ 13 ಪಾಯಿಂಟಲ್ಲಿ ಪಂಜಾಬ್ ಇದೆ. ಇನ್ನೂ ಒಂದು ಗೆದ್ರೆ 15 ಆಗುತ್ತೆ. 15 ಪಾಯಿಂಟಲ್ಲಿ ಕ್ವಾಲಿಫೈ ಆಗತ್ತಾ ಇಲ್ಲ ಅನ್ನುವಂಥ ಕುತೂಹಲ ಇದೆ. ಆಲ್ಮೋಸ್ಟ್ ಆಲ್ ಟೂರ್ನಾಮೆಂಟಿಂದ ಔಟ್. ನೋಡಿ, ಆರ್ಸಿಬಿ ಮುಂಬೈಯನ್ನು ಟೂರ್ನಾಮೆಂಟಿಂದ ಹೊರಗೆ ಹಾಕ್ತು. ಇನ್ನು KKR ಅನ್ನು ಕೂಡ ಗೆದ್ದು KKR ವಿರುದ್ಧ ಗೆದ್ದು ಅಲ್ಲಿ KKR ಇಂದನೂ ಕೂಡ ಈಗ KKR ಆಲ್ಮೋಸ್ಟ್ ಆಲ್ ಹೊರಗಡೆ ಇದ್ದಂಗೆ. ಇನ್ನು ಪಂಜಾಬ್ ವಿರುದ್ಧ ಗೆದ್ದು ಈಗ ಪಂಜಾಬನ್ನು ಹೊರದಬ್ಬಿರುವಂಥದ್ದು ನಮ್ಮ ಆರ್ಸಿಬಿ ತಂಡ. ಸೊ ಇವತ್ತು ಬ್ಯಾಟಿಂಗ್ ಅಂತ ಬಂದಾಗ ಭರ್ಜರಿ ಆಗಿರುವಂಥ ಬ್ಯಾಟಿಂಗ್ ಇತ್ತು ಆರ್ಸಿಬಿ ಕಡೆಯಿಂದ. ವಿರಾಟ್ ಕೊಹ್ಲಿ ಮತ್ತೆ ಅರ್ಧಶತಕವನ್ನು ಬಾರಿಸಿದರು. ತದನಂತರ ವೆಂಕಟೇಶ್ ಅಯ್ಯರ್ ಮೊದಲ ಬಾರಿ ಚಾನ್ಸ್ ಸಿಕ್ತು ಅವರಿಗೆ ಪ್ಲೇಯಿಂಗ್ ಲೆವೆನಲ್ಲಿ. ಕಳೆದ ಬಾರಿ ಕೂಡ ಪ್ಲೇಯಿಂಗ್ ಲೆವೆನ್ ಇದ್ದರು, ಬಟ್ ಬ್ಯಾಟಿಂಗಲ್ಲಿ ಬರಲಿಲ್ಲ. ಸೊ ಇವತ್ತು ವೆಂಕಟೇಶ್ ಅಯ್ಯರ್ ಕಡೆಯಿಂದ ಭರ್ಜರಿ ಆಗಿರುವಂಥ ಬ್ಯಾಟಿಂಗ್ ಪ್ರದರ್ಶನ. ಅವರ ಬ್ಯಾಟಿಂಗ್ ನೆರವಿನೊಂದಿಗೆ 200+ ಆಯಿತು. ಇನ್ನು ಕೊನೆಗೆ ಟೀಮ್ ಡೇವಿಡ್ ಬಂದು ಒಳ್ಳೆ ಫಿನಿಶ್ ಕೂಡ ಕೊಟ್ಟರು. ಒಟ್ಟಾರೆಯಾಗಿ ಆರ್ಸಿಬಿಗೆ ಅಂತೂ ಭರ್ಜರಿ ಆಗಿರುವಂಥ ಗೆಲುವು. ಇದರ ಮುಖಾಂತರ ಟಾಪ್ 2 ಅಂತೂ ಆರ್ಸಿಬಿ ಫಿಕ್ಸ್. ಅಂದರೆ ಮೊದಲ ಕ್ವಾಲಿಫೈ ಪಂದ್ಯ ಆಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಲ್ಲಿ ಮೊದಲ ಕ್ವಾಲಿಫೈ ಪಂದ್ಯದಲ್ಲಿ ಗೆದ್ದರೆ ನೇರವಾಗಿ ಫೈನಲ್ಗೆ, ಅಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಆರ್ಸಿಬಿ ಸೆಮಿಫೈನಲ್ಗೆ ಪ್ರವೇಶ ಮಾಡ್ದಂಗೆ. ಇದು ಪಂಜಾಬ್ಗೆ ನುಂಗುಲಾರದ ತುತ್ತು. ಯಾವ ರೀತಿಯಾಗಿ ಆರ್ಸಿಬಿಯನ್ನು ಈ ಒಂದು 49ಕ್ಕೆ ಔಟ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಹೀಯಾಳಿಸ್ತಿದ್ರಲ್ಲ ಪಂಜಾಬ್, ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸ್ತು. 6ಕ್ಕೆ 6 ಸೋತು ಆಲ್ಮೋಸ್ಟ್ ಆಲ್ ಟೂರ್ನಾಮೆಂಟಿಂದ ಔಟ್ ಇದು. ಸೊ ಹಂಗಾಗಿ 6ಕ್ಕೆ 6 ಸೋತು ಈಗ ಆಲ್ಮೋಸ್ಟ್ ಆಲ್ ಬಹಳ ಕಷ್ಟ ಇದೆ. CSK 2ಕ್ಕೆ 2 ಗೆದ್ದು ಅಂತಾರೆ ಒಳಗಡೆ ಬರುತ್ತೆ. GT ಅಂತೂ ಆಲ್ಮೋಸ್ಟ್ ಆಲ್ ಒಳಗಡೆ ಇದೆ. ಚಾನ್ಸ್ ಇರೋದು RR ಮತ್ತು CSKಗೆ. ಆ ಎರಡೂ ಟೀಮ್ಗಳು ಉಳಿದಿರುವಂಥ ಪಂದ್ಯಗಳನ್ನು ಗೆದ್ದಿದ್ದೇ ಆದಲ್ಲಿ ಎರಡೂ ಕೂಡ ಒಳಗಡೆ ಪ್ರವೇಶ ಮಾಡುತ್ತೆ, ಅಂದರೆ ಕ್ವಾಲಿಫೈ ಆಗತ್ತೆ. ಅಲ್ಲಿ ಪಂಜಾಬ್ ಹೊರಗಡೆ ಬರ್ತಾ ಇದ್ದಂಗೆ, ಹೊರಗಡೆ ಬಂದಂಗೆ ಆಲ್ಮೋಸ್ಟ್ ಆಲ್ ಎಂಥ ಟೀಮ್ ನೋಡಿ ಹೆಂಗಿತ್ತು ಆರಂಭದಲ್ಲಿ. ಈ ಪಂಜಾಬ್ ಟೀಮನ್ನು ಯಾರು ಸೋಲಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆರಂಭದಲ್ಲಿ. ಆದರೆ ಈಗ ಬ್ಯಾಕ್ ಟು ಬ್ಯಾಕ್ ಸತತ 6 ಸೋತು ಮನೆಗೆ ಹೊರಟರು.